ಸರ್ಕಾರ ಅನ್ನಭಾಗ್ಯ ಅಂತ ಹೇಳಿ ಹಸಿವಿನ ಭಾಗ್ಯ ಕೊಡ್ತಾ ಇದೆ. ಇದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಅನ್ನುವಂಥ ಮಾತನ್ನು ಬೊಮ್ಮಾಯಿಯವರು ಹೇಳಿದ್ದಾರೆ. ಬಡವರಿಗೆ ಅನ್ಯಾಯ ಮಾಡ್ತಾ ಇದೆ ಸರ್ಕಾರ ಅಂತ ಕೂಡ ಬೊಮ್ಮಾಯಿ ಆರೋಪ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ತಿರುಗೇಟ್ಕೊಟ್ಟಿದ್ದಾರೆ. ಇವರೇ ಇದನ್ನೆಲ್ಲವನ್ನು ಕೂಡ ಮಾಡಿದಂಥವರು ಈಗ ಇವರೇ ಮಾತಾಡ್ತಾರೆ ಅಂತಾರೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪ. ಮತ್ತು ಎರಡನೇದಾಗಿ ಈ ಸರ್ಕಾರ ಒಂದು ರೀತಿಯಲ್ಲಿ ಯೂಟರ್ನ್ ಸರ್ಕಾರ. ಮೂಡಾ ಸೈಡ್ ತೊಗೊಂಡ್ರು ವಾಪಸ್ ಕೊಟ್ಟರು, ನೋಟಿಸ್ ಕೊಟ್ಟರು ವಾಪಸ್ ಪಡೆದ್ರು. ಅಲ್ಪಸಂಖ್ಯಾತರಿಗೆ 4% ರಿಸರ್ವೇಷನ್ ಮಾಡ್ತೀವಿ ಕಾಂಟ್ರಾಕ್ಟ್ಗೆ ಅದನ್ನು ವಾಪಸ್ ತೊಗೊಂಡ್ರು. ಈಗ BPL ಕಾರ್ಡು ರದ್ದು ಮಾಡಿದ್ರೆ ವಾಪಸ್ ನಾವು ಮಾಡ್ತೀವಿ ಅಂತ. ಬುದ್ಧಿ ಇಲ್ವಾ ಇವ್ರಿಗೆ? ಮಾಡೋಕ್ಕಿಂತ ಮುಂಚೆ ಎಲ್ಲದಕ್ಕೂ ಮುಖ್ಯಮಂತ್ರಿಗಳು ಒಂದು ಸಭೆ ಮಾಡೋದು, ಒಂದು ಡೈರೆಕ್ಷನ್ ಕೊಡೋದು, ಯಾವುದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಬೊಮ್ಮಾಯಿಯವರು ಹೇಳಿದ್ದಾರೆ, ಮೊದಲು ನೀವು ಕೂಗು ಬಿಡ್ತೀರಾ, ಆಮೇಲೆ ವಾಪಸ್ ಇಸ್ಕೊಳ್ತೀರಾ. ಇದೇ ಆಗಿದೆ ಸರ್ಕಾರದ ಕೆಲಸ ಅಂತ. ಅದು ಅವ್ರ ಕೆಲಸಗಳು. ಕೂಗ್ಬಿಟ್ಟು ವಾಪಸ್ ಅವ್ರ ಕೆಲಸ. ನಾವು ಕೊಡ್ತಾ ಇರೋದು ಕೊಡುವಾಗ ಈಗ ಸರ್ವೆಗಳಿದೆ, ನ್ಯಾಷನಲ್ ಸರ್ವೆ. BPL ಫ್ಯಾಮಿಲಿ ಎಷ್ಟಿದೆ ನ್ಯಾಷನಲ್ಲಿ? 27% ಇದೆ. ಕರ್ನಾಟಕದಲ್ಲಿ ಎಷ್ಟಿದೆ? 80% ಇದ್ದರೆ ಮತ್ತು ಯಾವ ಥರ ಇದು ಮಾಡೋದು? 80% ಕೊಡಬೇಕಾ? ದೇಶದಲ್ಲಿ ನಡೀತಾ ಇದೆಯಲ್ಲ, ಕ್ವಾಯಿಟಾಗಿ 5 ಕೋಟಿಗೂ ಹೆಚ್ಚು ಅವರು ಆಧಾರ್ ಲಿಂಕಿನ ಮೇಲೆ ಇದು ಮಾಡಿದ್ದಾರೆ. ದೆನ್ ವಾಟ್ ಡಸ್ ಇಟ್ ಸ್ಪೀಕ್ಸ್? ಅಲ್ಲ, ಅವ್ರ ಮಾತ್ರ ಏನು ಅನಿಸ್ತಾ ಇರಲಿಲ್ಲ. ನಾವು ಅವ್ರು ನೋಡ್ಕೊಂಡು ಕಾಪಿ ಮಾಡ್ಕೊಂಡು ಏನು ಮಾಡೋದಿಲ್ಲ. ಬಿಕಾಸ್ ಕಾಂಗ್ರೆಸ್ ಈಸ್ ಕಮಿಟೆಡ್. ಬಡತನ ನಿರ್ಮೂಲನೆ ಮಾಡಬೇಕು, ಬಡವರಿಗೆ ಆರ್ಥಿಕ ಜೀವನ ತುಂಬಿಕೊಡ್ಬೇಕು, ಅವ್ರಿಗೆ ಸ್ವಾಭಿಮಾನ ಮತ್ತು ಸ್ವಾವಲಂಬನೆ ಬದುಕು ಕೊಡಬೇಕು ಅನ್ನೋದಕ್ಕೆ ಇದು ಗ್ಯಾರಂಟಿ ಕೊಟ್ಟಿರೋದು. ಧರ್ಮದ ಮೇಲೆ ಕೊಟ್ಟಿದ್ದೇವ, ಜಾತಿ ಮೇಲೆ ಕೊಟ್ಟಿದ್ದೇವ, ಅಥವಾ ಪಕ್ಷದ ಆಧಾರದ ಮೇಲೆ ಕೊಟ್ಟಿದ್ದೇವ? ಆ ಪ್ರಶ್ನೆ ಬರೋದೇ ಇಲ್ಲ. ಭಾರತ ಪ್ರಶ್ನೆ ಬರೋದೇ ಇಲ್ಲ ಇಲ್ಲಿ. ಸುಮ್ಮನೆ ಅವರೆಲ್ಲ ಮಾತಾಡ್ತಾರೆ ರಾಜಕಾರಣಕ್ಕೆ. ಇವ್ರು ಮಾಡೋದಿಲ್ಲ ನೋಡಿ, ಅವ್ರು ಮಾಡೋದಿಲ್ಲ, ಅವ್ರು ಮಾಡೋ ಮನಸ್ಸು ಇಲ್ಲ ಅವ್ರಿಗೆ. ಎಲ್ಲರೂ ಉಳ್ಳವರು. ಈಗ ನಾನು BPL ಕಾರ್ಡ್ ತಗೊಂಡ್ರೆ ನಾನು ಕೊಡ್ಬೇಕಾ ರದ್ದು ಮಾಡ್ಬೇಕೆ? ಮತ್ತೆ